ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿಯುಗಾಗಮೇ ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ. ಇದರ ಅರ್ಥ ಏನಂದ್ರೆ, ಯತಃ ಅಂದ್ರೆ ಯಾರಿಂದ, ಸರ್ವಾಣಿ ಎಲ್ಲ, ಭೂತಾನಿ ಅಂದ್ರೆ ಜೀವಿಗಳು, ಯತಃ ಸರ್ವಾಣಿ ಭೂತಾನಿ, ಭವಂತಿ ಅಂದ್ರೆ ಹುಟ್ಟುತ್ತಾವೆ, ಆದಿ ಪ್ರಾರಂಭ, ಯುಗ ಯುಗ, ಆಗಮೆ ಅಂದ್ರೆ ಪ್ರಾರಂಭದಲ್ಲಿ, ಭವಂತಿ ಆದಿ ಯುಗ ಆಗಮೆ. ಇದನ್ನ ಜೊತೆಗೆ ಹೇಳೋದಾದ್ರೆ ಭವಂತ್ಯಾದಿ ಯುಗಾಗಮೆ. ಸೊ ಇದೆರಡರ ಜೊತೆಗೆ ಸೇರಿದ್ರೆ ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೆ ಅಂದ್ರೆ ಯಾರಿಂದ ಯುಗದ ಆರಂಭದಲ್ಲಿ ಎಲ್ಲಾ ಜೀವಿಗಳು ಹುಟ್ಟುತ್ತಾವೆಯೋ, ಯಸ್ಮಿನ್ ಅಂದ್ರೆ ಯಾರಲ್ಲಿ, ಛ ಮತ್ತು ಪ್ರಳಯಂ ಅಂತ್ಯ, ಯಾಂತಿ ಅಂದ್ರೆ ಸೇರುತ್ತದೆ, ಯಸ್ಮಿನ್ ಚ ಪ್ರಳಯಂ ಯಾಂತಿ. ಇದನ್ನ ಸೇರಿಸಿದ್ರೆ ಯಸ್ಮಿಂಶ್ಚ ಪ್ರಳಯಂ ಯಾಂತಿ, ಯಸ್ಮಿಂಶ್ಚ ಪ್ರಳಯಂ ಯಾಂತಿ, ಪುನಃ ಏವ ಅಂದ್ರೆ ಮತ್ತೆ, ಯುಗಕ್ಷಯೇ ಅಂದ್ರೆ ಯುಗದ ಅಂತ್ಯದಲ್ಲಿ, ಪುನಃ ಏವ ಅನ್ನ ನಾವು ಪುನರೇವ ಅಂತ ಹೇಳ್ತೇವೆ, ಪುನರೇವ ಯುಗಕ್ಷಯೇ. ಸೊ ಇದ್ರ ಮೀನಿಂಗ್ ಏನಂತ ನೋಡೋಣ. ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ, ಯಾರಲ್ಲಿಯೇ ಯುಗದ ಅಂತ್ಯದಲ್ಲಿ ಎಲ್ಲವೂ ಲಯವಾಗುತ್ತವೆಯೋ ಅಂತಹ ಪರಮಾತ್ಮನನ್ನು ನಾವು ಧ್ಯಾನಿಸುತ್ತೇವೆ. ಈ ಶ್ಲೋಕನ ಇನ್ನೊಂದ್ಸಲ ಹೇಳೋಣ. ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿಯುಗಾಗಮೇ ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ.